ಕೋಲಾರ ಜಿಲ್ಲೆಯ ಅಧಿಕಾರಿಗಳ ನಿಯೋಜನೆದಂತೆ ಹೆಗ್ಗಿಡದ ಸಾಗಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮತ್ತೊಂದು ಇಲಾಖೆಗೆ ಪ್ರಭಾರದಲ್ಲಿ ನಿಯೋಜನೆ ಮಾಡುವುದನ್ನು ಸರ್ಕಾರ ತಡೆ ಹಿಡಿದು ಕಳೆದ ಆಗಸ್ಟ್ 14, 2024 ಸುತ್ತೋಲೆಯನ್ನು ಹೊರಡಿಸಿದ್ದರೂ ಸಹ ಜಿಲ್ಲೆಯ ಕೆಲವು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳನ್ನ, ಬಿಲ್ ಕಲೆಕ್ಟರ್ಗಳನ್ನ ಮತ್ತು ಕಾರ್ಯದರ್ಶಿಗಳನ್ನ ಹಣ ಕೊಟ್ಟು ಇಲ್ಲಿ ಕೆಲಸ ಮಾಡಿ ಇದನ್ನು ಬೇರೆಡೆಗೆ ಹೋಗಿ ಎನ್ನುವಂಥ ರೀತಿಯಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಬಂಗಾರಪೇಟೆಯಲ್ಲಿ ಯಥೇಚ್ಛವಾಗಿ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಮತ್ತು ಹೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಇಂಥ ಇದರಲ್ಲಿ ಕಾರವಾರ ಗ್ರಾಮ ಪಂಚಾಯಿತಿ, ಎನ್ಜಿ ಉಪ್ಪೂರು ಗ್ರಾಮ ಪಂಚಾಯಿತಿ, ಹೊಸಕೋಟೆ ಚಿನ್ನಕೋಟೆ ಗ್ರಾಮ ಪಂಚಾಯಿತಿ ಮುಂತಾದ ಕಡೆಗಳಲ್ಲಿ ಬಹುತೇಕ ರೀತಿಯಾದಂತಹ ಈ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದಿರತಕ್ಕಂಥದ್ದು ಪ್ರಸ್ತುತಪಡಿಸ್ತಾರೆ, ಮಾಧ್ಯಮಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ನಾವು ಸಂಘಟನೆ ನಾವು ಯಾವ ಅಧಿಕಾರವನ್ನು ಧಕ್ಕೆ ಅಂತ ಮಾತಾಡಿಲ್ಲ. ನನ್ನ ಆಕ್ರೋಶದ ಹೋರಾಟಗಳನ್ನು ಮಾಡತಕ್ಕ ಭ್ರಷ್ಟಾಚಾರದ ಆಕ್ರೋಶವನ್ನು ಮಾಧ್ಯಮಗಳು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಾವೇನು ರೌಡಿಗಲ್ಲ, ಫೈಟರ್ಸ್. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಕೊರೆಗಾಂವ್ ಚಲೋ ಯಾತ್ರಾ ಕಾರ್ಯಕ್ರಮದಿಂದ ನಾವು ಕಾರ್ಯಕ್ರಮವನ್ನು ತಟಸ್ಥರಾಗಿ ನಾವು ನಿಲ್ಲಿಸಿ ಈ ಮುಂದಿನ 10ನೇ ತಾರೀಕಿನ